ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟಾಲಜಿ, ಎಂಡೋಕ್ರಾಲಜಿ, ಇಎನ್ಟಿ ಮತ್ತು ಆಫ್ಟಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108. ಬಿಎಂ ಮ್ಯಾಕ್ಸ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಕಲಬುರಗಿ. ಎಲ್ಲ ರೋಗಕ್ಕೆ ಬಿಎಂ ಮ್ಯಾಕ್ಸ್ ಆಸ್ಪತ್ರೆ ಮದ್ದು. ಖ್ಯಾತ ಅನುಭವಿ ವೈದ್ಯರ ತಂಡದಿಂದ ಪ್ರಾರಂಭಿಸಿರುವ ಬಿಎಂ ಮ್ಯಾಕ್ಸ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಚಿಕಿತ್ಸೆ. ಬಿಎಂ ಮ್ಯಾಕ್ಸ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿರುವ ಸೌಲಭ್ಯಗಳು: ಮೇಜರ್ ಆಪರೇಷನ್ ಥಿಯೇಟರ್, ಮೈನರ್ ಆಪರೇಷನ್ ಥಿಯೇಟರ್, ನ್ಯೂರೋ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ವ್ಯಾಕ್ಸ್ಯುಲರ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಕಾರ್ಡಿಯಾಲಜಿ, ಆನ್ಕಾಲಜಿ, ನ್ಯೂರಾಲಜಿ, ಯೂರಾಲಜಿ, ನೆಫ್ರಾಲಜಿ, ಗ್ಯಾಸ್ಟ್ರಾಲಜಿ, ಪೀಡಿಯಾಟ್ರಿಕ್ ಸರ್ಜರಿ, ಆರ್ಥೋಪೆಟಿಕ್ ಅಂಡ್ ಟ್ರಾಮಾ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಗೈನಕಾಲಜಿ, ಅನಾಸ್ಥೇಷಿಯಾ ಅಂಡ್ ಕ್ರಿಟಿಕಲ್ ಕೇರ್, ರೆಮಟಾಲಜಿ, ಇಎನ್ಟಿ, ರೆಮಟಾಲಜಿ, ಸೈಕಿಯಾಟ್ರಿಸ್ಟ್, ಎಸಿ ಅಂಡ್ ನಾನ್ ಎಸಿ, ಡಿಲೆಕ್ಸ್ ರೂಮ್, ಸೆಮಿ ಸ್ಪೆಷಲ್ ರೂಮ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಿಎಂ ಮ್ಯಾಕ್ಸ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ರಿಂಗ್ ರಸ್ತೆ, ಹಗರ್ಗಾ ಕ್ರಾಸ್, ಕಲಬುರಗಿ. ಫೋನ್ ನಂಬರ್ 7090041785. ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ, ಕಲಬುರಗಿ. ಡಾಕ್ಟರ್ ಎಸ್.ಬಿ. ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್. ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ. ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ. ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ. ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ. ಡಿಜಿಟಲ್ ಎಕ್ಸ್ರೇ. ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್. ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ, ಕಲಬುರಗಿ. ಫೋನ್ ನಂಬರ್ 08472256163. ಸುಬೇದಾರ್ ಕೇರ್ ಆಸ್ಪತ್ರೆ, ಕಲಬುರಗಿ. ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ 24x7 ಸೇವೆ ಲಭ್ಯ. ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಕಾಲಜಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ಆರ್ಥೋಪೆಟಿಕ್, ಇಎನ್ಟಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ಪೆಡಿಯಾಟ್ರಿಕ್ ಸರ್ಜರಿ, ನ್ಯೂರೋ ಸರ್ಜರಿ, ಯೂರಾಲಜಿ, ಪ್ಲಾಸ್ಟಿಕ್ ಸರ್ಜರಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಗ್ಯಾಸ್ಟ್ರಾಲಜಿ, ಓರಲ್ ಅಂಡ್ ಮ್ಯಾಕ್ಸಿಲೋಫೇಶಿಯಲ್ ಸರ್ಜರಿ, ಆರ್ಥೋಸ್ಕೋಪಿ, ಕೀಹೋಲ್ ಸರ್ಜರಿ ಆಫ್ ಜಾಯಿಂಟ್ ಸೇರಿದಂತೆ ಟ್ರಾಮಾ, ಎನ್ಐಸಿಯು, ಐಸಿಯು, ಒಬ್ಯಾರಿಕ್ ಐಸಿಯು ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು. ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ, ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ, ಸೇಡಂ ರಸ್ತೆ, ಕಲಬುರಗಿ. ಮೊಬೈಲ್ ನಂಬರ್ 9483517777. ಬಿಲ್ವಾ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಖ್ಯಾತ ವೈದ್ಯರಾದ ಡಾಕ್ಟರ್ ರೇಣು ಪ್ರಸಾದ್ ಚಿಕ್ಕಮಠ ಸಾರಥ್ಯದಲ್ಲಿ ಖ್ಯಾತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಪ್ರಪ್ರಥಮ ಬಾರಿಗೆ ರೋಬೋಟಿಕ್ ಹಿಪ್ ಅಂಡ್ ನೀ ರಿಪ್ಲೇಸ್ಮೆಂಟ್ ಚಿಕಿತ್ಸೆ ನೀಡುತ್ತಿರುವ ಏಕೈಕ ಆಸ್ಪತ್ರೆ ಬಿಲ್ವಾ ಆಸ್ಪತ್ರೆಯಾಗಿದೆ. ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ,
ಹೆಮಟೋಲಾಜಿ, ಆಂಡೋಕ್ರಾಲಜಿ, ಇಎನ್ಟಿ ಮತ್ತು ಅಫ್ತಾಲ್, ಜನರಲ್ ಫಿಸಿಷಿಯನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ಐಸಿಯು ಅಂಡ್ ಅಡ್ವಾನ್ಸ್ ಓಟಿ ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕೆಸೊಲ್ಟಿ, 24x7 ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಿಲ್ವ ಆಸ್ಪತ್ರೆ, ಬಿಸೈಡ್ ಅಂಬಾಭವಾನಿ ಟೆಂಪಲ್, ನ್ಯೂ ಜೇವರ್ಗಿ ರೋಡ್, ಕಲಬುರಗಿ. ಫೋನ್ ನಂಬರ್ 7420972719. ನಮಸ್ಕಾರ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಅಕ್ರಮ್ ಮೊಮಿನ್. ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯದಲ್ಲಿ ದಲಿತ ಮತ್ತು ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳಿಗೆ ವಿನಾಕಾರಣ ಮಾನಸಿಕ ಕಿರುಕುಳ ನೀಡುತ್ತಾ ಕೋಮು ದ್ವೇಷ ಬಿತ್ತಲು ಯತ್ನಿಸುತ್ತಿರುವ ಕುಲಪತಿ ಪ್ರೊಫೆಸರ್ ಭಟ್ಟು ಸತ್ಯನಾರಾಯಣ ತಮ್ಮ ವರ್ತನೆ ತಿದ್ದುಕೊಳ್ಳದೆ ಹೋದರೆ ಹೋರಾಟ ರೂಪಿಸಲಾಗುವುದು ಅನಿವಾರ್ಯವಾಗಲಿದೆ ಎಂದು ನಟ ಹಾಗೂ ಪ್ರಗತಿಪರ ಚಿಂತಕ ಚೇತನ್ ಅಹಿಂಸಾ ಎಚ್ಚರಿಕೆ ನೀಡಿದ್ದಾರೆ. ಕಲಬುರಗಿ ನಡೆದ ಪತ್ರಿಕಾ ಭವನದಲ್ಲಿ ಏರ್ಪಡಿಸಿದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಸಂಶೋಧನಾ ವಿದ್ಯಾರ್ಥಿ ನಂದಪ್ಪ ಸೇರಿದಂತೆ ಇತರ 11 ವಿದ್ಯಾರ್ಥಿಗಳು ತಮ್ಮ PhD ಕ್ಷೇತ್ರ ಕಾರ್ಯವನ್ನು ನಿಗದಿತ 5 ವರ್ಷಗಳಲ್ಲಿ ಪೂರೈಸಿಲ್ಲ. ಈ ಎಲ್ಲ ವಿದ್ಯಾರ್ಥಿಗಳ PhD ಕಾರ್ಯ ರದ್ದುಪಡಿಸಲಾಗಿದೆ. ಇಂತಹ ನಿರ್ಣಯ ಕೈಗೊಳ್ಳುವ ಮೂಲಕ ಪ್ರತಿಭಾನ್ವಿತ ದಲಿತ ವಿದ್ಯಾರ್ಥಿಗಳಿಗೆ ಉದ್ದೇಶಪೂರ್ವಕವಾಗಿ ಕಿರುಕುಳ ನೀಡಲಾಗುತ್ತಿದೆ ಎಂದು ಟೀಕಿಸಿದರು. 5 ವರ್ಷಕ್ಕಿಂತಲೂ ಹೆಚ್ಚಿನ ಅವಧಿಗೆ PhD ಕ್ಷೇತ್ರ ಕಾರ್ಯ ಮಾಡುತ್ತಿರುವ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಈಗಲೂ ಸಂಶೋಧನಾ ಕಾರ್ಯಕ್ಕೆ ಯಾವುದೇ ಸಮಯ ಸೀಮೆ ವಿಧಿಸದೆ ಅನುಕೂಲ ಮಾಡಿಕೊಡಲಾಗಿದೆ. ಇನ್ನೊಂದೆಡೆ ನಂದಪ್ಪ ಸೇರಿದಂತೆ ಇತರ 11 ವಿದ್ಯಾರ್ಥಿಗಳಿಗೆ 5-6 ವರ್ಷಗಳಲ್ಲಿ PhD ಕ್ಷೇತ್ರ ಕಾರ್ಯ ಮುಗಿಸಿಲ್ಲ ಎನ್ನುವ ಕಾರಣ ನೀಡಿ ಅವರ ಸಂಶೋಧನಾ ಕಾರ್ಯ ರದ್ದುಪಡಿಸಿರುವುದು ಯಾವ ನ್ಯಾಯ ಎಂದು ಪ್ರಶ್ನಿಸಿದ ಅವರು, ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ನಿಯಮ ಅನುಸರಿಸಬೇಕೆಂಬ ನಿಯಮ ಎಲ್ಲಿದೆ ಎಂದರು. ಇವತ್ತು 2 ಮುಖ್ಯವಾದ ವಿಚಾರಗಳ ಬಗ್ಗೆ ಪ್ರಸ್ತಾಪ ಮಾಡೋಕ್ಕೆ ನಾನು ಬಂದಿದ್ದೀನಿ. ಮೊದಲನೇದಾಗಿ ಈ ಸೆಂಟ್ರಲ್ ಯೂನಿವರ್ಸಿಟಿ ಕಲಬುರಗಿ ಇಲ್ಲಿ ನಡೆದಿರೋ ಒಂದು ಸಮಸ್ಯೆಗಳು, ನಂದಕುಮಾರ್ಗೆ ಸಂಬಂಧಪಟ್ಟಿರೋ ಸಮಸ್ಯೆಗಳು, ಮತ್ತು ಎರಡನೇದು ಅಲೆಮಾರಿ ಮತ್ತು ಚಿಂಚೋಳಿ ಭಾಗದಲ್ಲಿರೋ ಅಲೆಮಾರಿ ಪರಡಿ ಮಹಿಳೆಯರು, ಅವರಲ್ಲಿರೋ ಒಂದು ದೇವದಾಸಿ ತಾಯಿಂದಿರು, ಅವರಲ್ಲಿರೋ ಒಂದು ವಿಚಾರಗಳು, ಸಮಸ್ಯೆಗಳು, ಅದನ್ನು ಹೇಗೆ ನಾನು ಬೇರೆ ಬೇರೆ ರಾಜಕಾರಣಿಗಳ ಹತ್ರ ಮಾತಾಡಿ ಅದನ್ನು ಸರಿಪಡಿಸೋಕ್ಕೆ ನಮ್ಮ ಕೆಲಸ ಆಗ್ತಾಯಿದೆ, ಏನೇನು ಮಾಡಬೇಕು. ಮೊದಲನೇದಾಗಿ ಸೆಂಟ್ರಲ್ ಯೂನಿವರ್ಸಿಟಿ ಕಲಬುರಗಿನಲ್ಲಿ ನಾನು ಕೂಡ 1 ವರ್ಷದ ಹಿಂದೆ ಯಾವಾಗ ನಂದಕುಮಾರ್ ಒಂದು ಉಪವಾಸ ಸತ್ಯಾಗ್ರಹ ಮಾಡಿದ್ರು, ಆ ಸಂದರ್ಭದಲ್ಲಿ ಅವ್ರ ಜೊತೆ ನಾನು ಕೂಡ ಬೆಂಬಲ ಸೂಚಿಸಿದ್ದೆ. ಈ ಸಲ ಗೊತ್ತಾಯಿತು, ಇದೇ ಮಾರ್ಚ್ ತಿಂಗಳಲ್ಲಿ ಈ ಸೆಂಟ್ರಲ್ ಯೂನಿವರ್ಸಿಟಿ ಕಲಬುರಗಿನಲ್ಲಿರೋ 12 ವಿದ್ಯಾರ್ಥಿನಿಯವರ PhDನ ಕ್ಯಾನ್ಸಲ್ ಮಾಡಿದ್ದಾರೆ. ಈ ಕ್ಯಾನ್ಸಲ್ ಮಾಡಿರೋ ಯಾವುದೋ ಒಂದು ಉತ್ತಮ ಕಾರಣ ಇಲ್ಲ. ಆ ಕ್ಯಾನ್ಸಲ್ ಮಾಡಬಾರ್ದು ಅಂತ ಎಲ್ಲ ದಾಖಲೆಗಳು ಸಹ ನಮ್ಮ ಹತ್ರ ಇದೆ. 6 ವರ್ಷ ಮಿನಿಮಮ್ ಇರಬೇಕು ಅಂತ. ಸೊ ನಾವೇನು ಹೇಳ್ಕೊತೀವಿ, ನಮ್ಮ ಮುಖ್ಯವಾದ ಬೇಡಿಕೆ ಅಂದರೆ ನಂದಕುಮಾರು ಮತ್ತು ಇನ್ನೊಂದು 11 ಜನ ವಿದ್ಯಾರ್ಥಿನಿಯವರಿಗೆ ರೀಇನ್ಸ್ಟೇಟ್ ಮಾಡಬೇಕು, ಆ ರದ್ದನ್ನು ತೆಗೆದಾಕಬೇಕು ಅನ್ನೋದು ಭಾಳ ಮುಖ್ಯವಾದ ಬೇಡಿಕೆ ನಮ್ಮದು. ಮತ್ತು ಎರಡನೇದು, ಹೌದು ನಂದಕುಮಾರ್ ಅವರು ಹೋರಾಟ ಮಾಡ್ತಾ ಇದ್ದಾರೆ, ಅನ್ಯಾಯದ ವಿರುದ್ಧ ಹೋರಾಟನೂ ಒಂದು ಭಾಳ ಮುಖ್ಯವಾದ ಶಿಕ್ಷಣೆ. ಅದಂದರೆ ನಮ್ಮದು ಶಿಕ್ಷಣ ಅಂದರೆ ನಾವು ಬರೀ ಒಂದು ಪುಸ್ತಕದ ರೀತಿ ಯೋಚನೆ ಮಾಡೋದಷ್ಟೇ ಅಲ್ಲ, ಮಾರ್ಕ್ಸು, ಎಕ್ಸಾಮ್ಸು, ಸ್ಕೋರ್ಸ್ ಮಾತ್ರ ಅಲ್ಲ. ಒಂದು ಭಾಳ ಮುಖ್ಯವಾದ ಎಜುಕೇಷನ್ ಅಂದಾಗ ಏನಂದರೆ ಅದರಲ್ಲಿ ಅನ್ಯಾಯದ ವಿರುದ್ಧ ನಿಂತ್ಕೊಳ್ಳೋದು, ಹೋರಾಟದ ಶಿಕ್ಷಣ ಏನೋ ಭಾಳ ನಮಗೆ ಮುಖ್ಯ ಆಗುತ್ತೆ. ಸೊ ಆ ನಿಟ್ಟಿನಲ್ಲಿ ಆ ರೀತಿ ಮಾಡ್ಕೊಂಡು ಬಂದಿದ್ದಾರೆ. ಆದರೆ ಅವ್ರ ಮೇಲೆ ಸಣ್ಣ ಒಂದು ಉದ್ದೇಶಪೂರ್ವಕವಾಗಿ ಚಿಕ್ಕದನ್ನು ದೊಡ್ಡದು ಮಾಡಿ ಅವ್ರು ಕಂಪ್ಲೇಂಟ್ಸ್ ಹಾಕಿದ್ದಾರೆ. ಅವ್ರ ಮೇಲೆ ಎಲ್ಲ ಒಂದು ಕಡೆ ಬಟ್ಟೆ ಕದ್ದಿದ್ದಾರೆ, ಚಪ್ಪಲಿ ಕದ್ದಿದ್ದಾರೆ, ಮತ್ತು ಹಲವಾರು ಬೇರೆ ಬೇರೆ ಕಾರಣಗಳಿಗೆ ಅವ್ರ ಮೇಲೆ 4 ಪೊಲೀಸ್ ಕಂಪ್ಲೇಂಟ್ ಹಾಕಿರೋದ್ರಲ್ಲಿ ಒಂದಲ್ಲಿ ರಿಪೋರ್ಟ್ ಮಾಡಿದ್ದಾರೆ. ಬಟ್ ಇನ್ನೂ 3 ಕಂಪ್ಲೇಂಟ್ ಇದೆ. ಆ 3 ಕಂಪ್ಲೇಂಟನ್ನು ರದ್ದು ಮಾಡಿ ಆ 3 ಕಂಪ್ಲೇಂಟ್ಸ್ ಯಾರಿದ್ದಾರೆ ಅವ್ರು ವಾಪಸ್ ತೊಗೋಬೇಕು ಅನ್ನೋದು ಎರಡನೇ ಮುಖ್ಯವಾದ ಬೇಡಿಕೆ. ಅದು ನಂದಕುಮಾರು ಇಂಥ ಒಂದು ಉದ್ಯೋನ್ಮುಖ ಒಂದು ಯುವಕ, ಯಾವ ಒಂದು ಯುವಕದಲ್ಲಿ ಒಂದು ಭಾಳ ಪ್ರತಿಭೆ ಇದೆ, ಸಮಾಜಮುಖಿ ಕಾಳಜಿ ಇದೆ, ಇಂಥ ಯುವಕರು ಬೆಳಿಬೇಕು. ಆದರೆ ಇವತ್ತು ಏನಾಗ್ತಾ ಇದೆ ಅಂದರೆ ಎಲ್ಲೋ ಒಂದು ಕಡೆ ರೋಹಿತ್ ವೆಮುಲಾನಲ್ಲಿ ಹೈದರಾಬಾದ್ ಯೂನಿವರ್ಸಿಟಿನಲ್ಲಾಗಿರೋ ಸಮಸ್ಯೆ ಥರ ಇಲ್ಲೂ ಕೂಡ ವ್ಯವಸ್ಥಿತವಾಗಿ ಅಲ್ಲಿರೋ ಸ್ಥಾಪಿತ ಪಟ್ಟಭದ್ರ ಹಿತಾಸಕ್ತಿಗಳು ಎಲ್ಲ ಒಂದು ಕಡೆ ನಂದಕುಮಾರ್ ಮೇಲೆ, ಬೇರೆ ಬೇರೆ ವಿದ್ಯಾರ್ಥಿನಿಯರ ಮೇಲೆ ಎಲ್ಲ ಒಂದು ಕಡೆ ಅವರ ಅಸ್ತ್ರ ಆಗಿ ದಾಳಿ ಮಾಡ್ತಾ ಇದ್ದಾರೆ ಅಂತ ನಮಗೆ ಕಾಣ್ತಾ ಇದೆ. ಇದನ್ನು ನಿಲ್ಲಿಸಬೇಕು. ಮತ್ತು ಮೂರನೇದು ಏನಂದರೆ ನಮ್ಮ ಬೇಡಿಕೆ, ಅಲ್ಲೇನು ಕೇಸರೀಕರಣ ಮತ್ತು ಸಂಗೀತ. ಜೈ ಭಾರತ್ ಮಾತಾ ಸೇವಾ ಸಮಿತಿಯಿಂದ ಏಪ್ರಿಲ್ 5ರಂದು ನಗರದ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಹಸಿರು ಕ್ರಾಂತಿಯ ಹರಿಕಾರ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ 117ನೇ ಜಯಂತ್ಯೋತ್ಸವ ಹಮ್ಮಿಕೊಳ್ಳಲಾಗುತ್ತಿದೆ ಎಂದು ಸಮಿತಿಯ ರಾಷ್ಟ್ರೀಯ ವಕ್ತಾರ ವೈದ್ಯನಾಥ್ ಎಸ್ ಜಳಕಿ ತಿಳಿಸಿದರು. ಕಲಬುರಗಿ ನಡೆದ ಪತ್ರಿಕಾ ಭವನದಲ್ಲಿ ಏರ್ಪಡಿಸಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜೈ ಭಾರತ್ ಮಾತಾ ಸೇವಾ ಸಮಿತಿಯ ರಾಷ್ಟ್ರೀಯ ಅಧ್ಯಕ್ಷರು ಹಾಗೂ ಸಂಸ್ಥಾಪಕರಾದ ಪೂಜ್ಯ ಹವಾಮಾಲಿನಾಥ್ ಮಹಾರಾಜ ನಿರ್ಗುಡಿ ಅವರ ಸಾನ್ನಿಧ್ಯದಲ್ಲಿ ಅದ್ದೂರಿಯಾಗಿ ಜಯಂತ್ಯೋತ್ಸವ ಆಚರಿಸಲಾಗುವುದು ಎಂದರು. ಏಪ್ರಿಲ್ 5ರಂದು ಬೆಳಗ್ಗೆ 10ಕ್ಕೆ ನಗರದ ಹೀರಾಪುರ ಹತ್ತಿರದ ಗಣೇಶ್ ಲಿಂಗ ಹವಾಮಾಲಿನಾಥ್ ಆಶ್ರಮದಿಂದ ಅನ್ನಪೂರ್ಣ ಕ್ರಾಸ್ ಸಮೀಪದ ಡಾಕ್ಟರ್ ಜಗಜೀವನ್ ರಾಮ್ ಪುತ್ರಿವರೆಗೆ ಅದ್ದೂರಿ ಮೆರವಣಿಗೆ ನಡೆಯಲಿದೆ. ಈ ಮೆರವಣಿಗೆಯಲ್ಲಿ ಡೊಳ್ಳು ಕುಣಿತ
ಹಲಗೆ ನಾದದೊಂದಿಗೆ ವಿವಿಧ ಕಲಾ ಪ್ರದರ್ಶನದೊಂದಿಗೆ ನಗರದ ಆಳಂದ್ ಚೆಕ್ ಪೋಸ್ಟ್ ಮಾರ್ಗವಾಗಿ ಸೂಪರ್ ಮಾರ್ಕೆಟ್ ಮೂಲಕ ಜಗಜೀವನ್ ರಾವ್ ಪುತ್ಲಿಯವರೆಗೆ ಮೆರವಣಿಗೆ ಜರುಗಲಿದೆ ಎಂದರು. ಈ ಸುದ್ದಿಗೋಷ್ಠಿಯಲ್ಲಿ ಗುಂಡಪ್ಪ ಸಿರಡೂರ್, ಪರಮೇಶ್ವರ್, ತತ್ವ ಹೇಳಕರ್, MS ಪಾಟೀಲ್ ನರಿಬೂಳ್, ಸಂದೇಶ್ ಪವರ್, ರಾಮ್ ಪ್ರಸಾದ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಈ ದೇಶದ ಎಲ್ಲ ಕೇಂದ್ರ ಸರ್ಕಾರದ ಎಲ್ಲ ಖಾತೆಗಳನ್ನು ನಿರ್ವಹಿಸಿದ ಯಶಸ್ವಿ ಸಚಿವರಾಗಿ ಕಾರ್ಯನಿರ್ವಹಿಸಿದ ಸಮಾಜ ಸುಧಾರಕರಾದ ಡಾಕ್ಟರ್ ಬಾಬು ಜಗಜೀವನ್ ರಾವ್ ಅವರ 117ನೇ ಜಯಂತ್ಯೋತ್ಸವ ಈ ಬಾರಿ ವಿಶೇಷವಾಗಿ ಅಂದರೆ ಎಲ್ಲ ಜೈ ಭಾರತ್ ಮಾತಾ ಸೇವಾ ಸಮಿತಿ ನವದೆಹಲಿಯ ಸಂಸ್ಥಾಪಕ ರಾಷ್ಟ್ರೀಯ ಅಧ್ಯಕ್ಷರಾದ ಪರಮ ಪೂಜ್ಯ ಶ್ರೀ ಹವಾ ಮಲ್ಲಿನಾಥ್ ಮಹಾರಾಜ್ ನಿರ್ಗುಡಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ಬಾಬು ಜಗಜೀವನ್ ರಾಮ್ ಅವರ ಅಭಿಮಾನಿ ಬಳಗದ ವತಿಯಿಂದ, ದೇಶ ಬಾಂಧವರ ವತಿಯಿಂದ, ಕನ್ನಡ ಪರ ಸಂಘಟನೆಗಳು ಹಾಗೂ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸಂಘಟನೆ ವತಿಯಿಂದ ಮತ್ತು ವಿಶೇಷವಾಗಿ ಎಲ್ಲ ಸಮಾಜದವ್ರು ಕೂಡಿಕೊಂಡು ಈ ಬಾರಿ ಆಚರಣೆ ಮಾಡ್ತಾ ಇರುವುದು ವಿಶೇಷವಾಗಿದೆ. ಈ ಕಾರ್ಯಕ್ರಮದ ಪ್ರಯುಕ್ತ ಬೆಳಿಗ್ಗೆ 10 ಗಂಟೆಗೆ MSK ಮಿಲ್ ಬಳಿ ಇರುವ ಹವಾ ಮಲ್ಲಿನಾಥ್ ಮಹಾರಾಜ್ ನಿರ್ಗುಡಿಯವರ ಹಿರಾಪುರ ಆಶ್ರಮದಿಂದ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಭವ್ಯ ಭಾವಚಿತ್ರದ ಮೆರವಣಿಗೆ ಡಾಕ್ಟರ್ BR ಅಂಬೇಡ್ಕರ್, ಜಗಜ್ಯೋತಿ ಬಸವೇಶ್ವರ್ ಅವರು, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ, ಭಗತ್ ಸಿಂಗ್, ಸುಖದೇವ್, ರಾಜ್ಗುರು ಇವರೆಲ್ಲ ಮಹಾನ್ ನಾಯಕರ ಭಾವಚಿತ್ರಗಳು ಆ ಒಂದು ಮೆರವಣಿಗೆಯಲ್ಲಿ ಇರುತ್ತೆ. ವಿಶೇಷವಾಗಿ ಡೊಳ್ಳು ಕುಣಿತ, ಹಲಗೆ ವಾದ್ಯದೊಂದಿಗೆ ಈ ಒಂದು ದೊಡ್ಡ ಒಂದು ಉತ್ಸವ MSK ಮಿಲ್ದಿಂದ ಆಳಂದ್ ಚೆಕ್ ಪೋಸ್ಟಿಗೆ ಬಂದು, ಆಳಂದ್ ಚೆಕ್ ಪೋಸ್ಟ್ನಿಂದ ಶಾ ಬಜಾರ್ ನಾಕಾದಲ್ಲಿರುವ ಮಹಾರಾಣಾ ಪ್ರತಾಪ್ ಸಿಂಗ್ ಅವರ ಒಂದು ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಿ ನಂತರ ಸೂಪರ್ ಮಾರ್ಕೆಟ್ ಮಾರ್ಗವಾಗಿ ಬಂದು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸರ್ಕಲ್ನಲ್ಲಿರುವ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರ ಪ್ರತಿಮೆಗೆ ಗೌರವ ಮಾಲಾರ್ಪಣೆ ಮಾಡಿ ತದನಂತರ ಜಗತ್-ವೃತ್ತದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಪ್ರತಿಮೆ ಹಾಗೂ ಜಗಜ್ಯೋತಿ ಬಸವೇಶ್ವರ್ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ನಂತರ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಪ್ರತಿಮೆಗೆ ಎಲ್ಲ ಒಂದು ರ್ಯಾಲಿಯಲ್ಲಿ ಬಂದಂಥವರೆಲ್ಲರೂ ಕೂಡಿಕೊಂಡು ಅಲ್ಲಿ ಗೌರವ ಮಾಲಾರ್ಪಣೆ ಮಾಡಲಾಗುವುದು. ತದನಂತರ ಪಬ್ಲಿಕ್ ಗಾರ್ಡನ್ನಲ್ಲಿರುವ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಮಧ್ಯಾಹ್ನ 1:30ರಿಂದ 2 ಗಂಟೆ ಸುಮಾರಿಗೆ ಒಂದು ವೇದಿಕೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಆ ಕಾರ್ಯಕ್ರಮಕ್ಕೆ ಈಗಾಗಲೇ ಈ ನಾಡಿನ ಎಲ್ಲ ಮಠಾಧೀಶರಿಗೆ ಮತ್ತು ಸಮಾಜ ಸುಧಾರಕರಿಗೆ, ಹಿರಿಯ ನಾಗರಿಕರಿಗೆ ಮತ್ತು ಸ್ತ್ರೀ ಶಕ್ತಿ ಸಂಘದವರಿಗೆ, ವಿಶೇಷವಾಗಿ ಸಾಮಾಜಿಕ ಮತ್ತು ಶೈಕ್ಷಣಿಕ ಹಾಗೂ ಕಲಾ ಕ್ಷೇತ್ರಗಳಲ್ಲಿ ಸಾಧನೆಗೈದ ಸಾಧಕರಿಗೆ ಈಗಾಗಲೇ ಆಮಂತ್ರಣ ಮಾಡಿದ್ದು, ಆ ಒಂದು ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಸಾಧಕರಿಗೆ ಸನ್ಮಾನವನ್ನು ಹಮ್ಮಿಕೊಳ್ಳಲಾಗಿದೆ. ಮತ್ತು ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರು ತಮ್ಮ ಜೀವನ ಪರ್ಯಂತ ಏನು ಒಂದು ಸುವರ್ಣ ಅಕ್ಷರದಲ್ಲಿ ಬರೆದಿಡುವಂಥ ಒಂದು ಐತಿಹಾಸಿಕ ಮಹಾನ್ ಕಾರ್ಯಗಳನ್ನು ಮಾಡಿದ್ದಾರೆ ಈ ದೇಶಕ್ಕಾಗಿ ಮತ್ತು ಈ ದೇಶದ ಕೃಷಿಕರಿಗಾಗಿ. ಕಲಬುರಗಿ ನಗರದ ಸಶಸ್ತ್ರ ಪೊಲೀಸ್ ಕವಾಯಿತು ಮೈದಾನದಲ್ಲಿ ಇಂದು ಪೊಲೀಸ್ ಧ್ವಜ ದಿನಾಚರಣೆ ಕಾರ್ಯಕ್ರಮ ಜರುಗಿತು. ಕಲಬುರಗಿ ನಗರದ ಕವಾಯಿತು ಮೈದಾನದಲ್ಲಿ ಇಂದು ಪೊಲೀಸ್ ಧ್ವಜ ದಿನಾಚರಣೆ ಕಾರ್ಯಕ್ರಮ ಜರುಗಿತು. ವಿಶೇಷ ಆಹ್ವಾನಿತರಾಗಿ ಕಲಬುರಗಿ ವೃತ್ತದ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಡಾಕ್ಟರ್ ಸುನಿಲ್ ಪಾನ್ವಾರ್, ಅತಿಥಿಯಾಗಿ ಈಶಾನ್ಯ ವಲಯ ಪೊಲೀಸ್ ಉಪನಿರೀಕ್ಷಕ ಅಜಯ್ ಹಿಲೋರಿ ಆಗಮಿಸಿ ಪೊಲೀಸ್ ಧ್ವಜ ಬಿಡುಗಡೆ ಮಾಡಿದರು. ಜಿಲ್ಲಾ ಪೊಲೀಸ್ ಅಧೀಕ್ಷಕ ಅಕ್ಷಯ್ ಹಾಕಿ, ನಗರ ಪೊಲೀಸ್ ಆಯುಕ್ತ ಚೇತನ್ ಆರ್ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡ ನಿವೃತ್ತ PSI ಅಬ್ದುಲ್ ಜಬ್ಬಾರ್ ಪೇರೆಡ್ ವಂದನೆ ಸ್ವೀಕರಿಸಿದರು. ನಂತರ ತಪಡಿ CAR ಘಟಕ ಕಲಬುರಗಿ ಜಿಲ್ಲೆ ಶ್ರೀ ಪೃಥ್ವಿರಾಜ್ ಪ್ರೊಫೆಸರ್ RSI CAR ಘಟಕ ಕಲಬುರಗಿಯವರ ನೇತೃತ್ವದಲ್ಲಿ ಮುಖ್ಯ ಅತಿಥಿಗಳ ಗೌರವ ವಂದನೆ. ತದನಂತರ KSRP ತುಕಡಿ 1 ಶ್ರೀ CG ತಳವಾರ್ ARSI KSRP ಆರ್ಮಿ ಪಡೆಯವರ ನೇತೃತ್ವ. ನಂತರ ತುಕಡಿ KSRP 2 ಶ್ರೀ ಮೋಹಸಿನ್ ಖಾನ್ ARSI KSRP ಆರ್ಮಿ ಪಡೆಯವರ ನೇತೃತ್ವದಲ್ಲಿ ಮುಖ್ಯ ಅತಿಥಿಗಳಿಗೆ ಗೌರವ ವಂದನೆ. 2024 ಪೊಲೀಸ್ ಧ್ವಜ ದಿನಾಚರಣೆಯ ಸಮಾರಂಭದ ವೇದಿಕೆಯ ಮೇಲೆ ಆಸೀನರಾದ ಅತಿಥಿಗಳಾದ ಶ್ರೀ ಅಜಯ್ ಹಿಲೋರಿ IPS ಪೊಲೀಸ್ ಉಪಮಹಾನಿರೀಕ್ಷಕರು ಈಶಾನ್ಯ ವಲಯ ಕಲಬುರಗಿರವರೇ ಮತ್ತು ವಿಶೇಷ ಆಹ್ವಾನಿತರಾದ ಡಾಕ್ಟರ್ ಸುನೀಲ್ ಪನ್ವಾರ್ IFS ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಕಲಬುರಗಿ ವೃತ್ತರವರೇ ಹಾಗೂ ಶ್ರೀ ಚೇತನ್ ಆರ್ IPS ಪೊಲೀಸ್ ಆಯುಕ್ತರು ಕಲಬುರಗಿ ನಗರವರೇ ಮತ್ತು ಶ್ರೀ ಅಕ್ಷಯ್ M ಹಾಕೆ IPS ಪೊಲೀಸ್ ಅಧೀಕ್ಷಕರು ಕಲಬುರಗಿ ಜಿಲ್ಲೆಯವರೇ, ಪೊಲೀಸ್ ಧ್ವಜ ದಿನಾಚರಣೆಯ ಪ್ರಯುಕ್ತ ನನ್ನನ್ನು ಮುಖ್ಯ ಅತಿಥಿಯನ್ನಾಗಿ ನೇಮಕ ಮಾಡಿ ಆಹ್ವಾನ ಮಾಡಿದ್ದಕ್ಕೆ ಪೊಲೀಸ್ ಆಯುಕ್ತರು ಮತ್ತು ಪೊಲೀಸ್ ಅಧೀಕ್ಷಕರು ಕಲಬುರಗಿ ಜಿಲ್ಲೆಯವರಿಗೆ ನಾನು ಚಿರಋಣಿಯಾಗಿರುತ್ತೇನೆ.
ಮತ್ತು ಇದು ನನ್ನ ಜೀವನದಲ್ಲಿ ಮರೆಯಲಾಗದ ಒಂದು ಸ್ಮರಣೀಯ ಸುದ್ದಿ ಅಂತ ತಿಳಿದುಕೊಳ್ಳುತ್ತೇನೆ. ನಾನು ಪೊಲೀಸ್ ಇಲಾಖೆಗೆ 12 ಜನವರಿ 1989ರಂದು ನೇಮಕ ಹೊಂದಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಹುದ್ದೆಯಲ್ಲಿ ದಿನಾಂಕ 28 ಫೆಬ್ರವರಿ 2023ರಂದು 34 ವರ್ಷ 1 ತಿಂಗಳ ಸುದೀರ್ಘ ಸೇವೆಯನ್ನು ಇಲಾಖೆಯಲ್ಲಿ ಮೇಲಾಧಿಕಾರಿಗಳ ಯಾವುದೇ ಶರ ಇಲ್ಲದೆ ಸಬರ್ಬನ್ ಪೊಲೀಸ್ ಠಾಣೆ, ಅಶೋಕನಗರ ಪೊಲೀಸ್ ಠಾಣೆ, ಕಲಬುರಗಿ ನಗರದಲ್ಲಿ ಕರ್ತವ್ಯ ನಿರ್ವಹಿಸಿರುತ್ತೇನೆ. ಮತ್ತು ನನ್ನನ್ನು ಈ ಸಮಾರಂಭಕ್ಕೆ ಮುಖ್ಯ ಅತಿಥಿಯನ್ನಾಗಿ ಆಹ್ವಾನಿಸಿದ್ದಕ್ಕೆ ಪೊಲೀಸ್ ಉಪಮಹಾನಿರೀಕ್ಷಕರು, ಪೊಲೀಸ್ ಆಯುಕ್ತರು, ಪೊಲೀಸ್ ಅಧೀಕ್ಷಕರು ಅವರಿಗೆ ಮತ್ತೊಮ್ಮೆ ಧನ್ಯವಾದವನ್ನು ಸಲ್ಲಿಸುತ್ತೇನೆ. ನನಗೂ ಈ ಸಮಾರಂಭದಲ್ಲಿ ಭಾಗವಹಿಸುವುದಕ್ಕೆ ತುಂಬ ಸಂತೋಷವಾಗುತ್ತದೆ ಹಾಗೂ ನನ್ನ ಇಡೀ ಜೀವನದಲ್ಲಿ ಈ ಸುಂದರ ಸಮಾರಂಭವನ್ನು ಮರೆಯಲು ಸಾಧ್ಯವಿಲ್ಲ ಎಂದು ಹೇಳಿ ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕರಿಸಿ ನನ್ನ ಭಾಷಣ ಮುಗಿಸುತ್ತಿದ್ದೇನೆ. ಜೈ ಹಿಂದ್. ಕಲಬುರಗಿ ನಗರದಲ್ಲಿ ಏಪ್ರಿಲ್ 7ರಂದು ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಉದ್ಘಾಟನಾ ಸಮಾರಂಭ ಹಮ್ಮಿಕೊಳ್ಳಲಾಗಿದೆ ಎಂದು ಆಸ್ಪತ್ರೆಯ ಮುಖ್ಯಸ್ಥ ಹಾಗೂ ಖ್ಯಾತ ವೈದ್ಯರಾದ ಡಾಕ್ಟರ್ ಪ್ರಶಾಂತ್ ಮಾಲಿ ತಿಳಿಸಿದ್ದಾರೆ. ಆಸ್ಪತ್ರೆಯ ಸಭಾಂಗಣದಲ್ಲಿ ಏರ್ಪಡಿಸಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಏಪ್ರಿಲ್ 7ರಂದು ಕಲಬುರಗಿ ನಗರದ ಗುಬ್ಬಿ ಕಾಲನಿಯಲ್ಲಿ ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೆ ಕಾರ್ಯಕ್ರಮ ನಡೆಯಲಿದೆ. ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಮುಗುಳ್ ನಾಗವನ ಪೂಜ್ಯ ಅಭಿನವ ಸಿದ್ಧಲಿಂಗ ಶಿವಾಚಾರ್ಯರು ಸಾನ್ನಿಧ್ಯ ವಹಿಸಲಿದ್ದಾರೆ. ಸಚಿವರಾದ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್, ಪ್ರಿಯಾಂಕ್ ಖರ್ಗೆ, ಶಾಸಕರಾದ ಅಲ್ಲಂಪ್ರಭು ಪಾಟೀಲ್, ಹನೀಸ್ ಫಾತಿಮಾ, ಮಾಜಿ ಶಾಸಕರಾದ ಸುಭಾಷ್ ಗುತ್ತರ್ ಸೇರಿದಂತೆ ಅನೇಕ ಗಣ್ಯರು ಪಾಲ್ಗೊಳ್ಳಲಿದ್ದಾರೆ. ಜೊತೆಗೆ ಏಪ್ರಿಲ್ 8 ಹಾಗೂ 9ರಂದು ಆಸ್ಪತ್ರೆಯಲ್ಲಿ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಆಯೋಜನೆ ಮಾಡಲಾಗಿದ್ದು, ಈ ಉಚಿತ ಆರೋಗ್ಯ ತಪಾಸಣೆಯಲ್ಲಿ ಚಿಕಿತ್ಸೆ ಪಡೆದ ರೋಗಿಗಳಿಗೆ ಶಸ್ತ್ರಚಿಕಿತ್ಸೆ ಅವಶ್ಯಕತೆವಿದ್ದರೆ ಕಡಿಮೆ ದರದಲ್ಲಿ ಚಿಕಿತ್ಸೆ ನೀಡಲಾಗುವುದು ಎಂದು ತಿಳಿಸಿದ್ದಾರೆ. ಸೊ ಇದು ಟೀಮ್ ಇಟ್ಕೊಂಡು ನಾವು ಒಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ಸೊ ನಮ್ಮದು ಏನು ಉದ್ದೇಶ ಅಂತಂತಂದಿದ್ರೆ, ವಿ ವಾಂಟ್ ಟು ಬಿ ದ ಪೀಪಲ್ಸ್ ಚಾಯ್ಸ್ ಆಫ್ ಹಾಸ್ಪಿಟಲ್. ನಮಗೆ ಬೆಸ್ಟ್ ಹಾಸ್ಪಿಟಲ್, ಟಾಪ್ ಹಾಸ್ಪಿಟಲ್ ಆ ಥರ ಬೇಕಾಗಿಲ್ಲ. ನಮಗೆ ಪೀಪಲ್ಸ್ ಚಾಯ್ಸ್ ಆಫ್ ಹಾಸ್ಪಿಟಲ್ ಅಂತ ಆಗೋದು ನಮ್ಮದು ಉದ್ದೇಶ ಇದೆ. ಸೊ ಇದರ ಸಲುವಾಗಿ ನಾವು ಜನರ ಸೇವೆ ಮಾಡೋಕ್ಕೆ ಇಲ್ಲಿ ಒಂದು ಹಾಸ್ಪಿಟಲ್ ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ನಾವು ರೊಕ್ಕದ ಸಲುವಾಗಿ ಮಾಡ್ತಾ ಇಲ್ಲ. ನಮಗೆ ಒಳ್ಳೆ ಕ್ವಾಲಿಟಿ ಎಟ್ ಅಫೋರ್ಡೆಬಲ್ ಪ್ರೈಸಸ್, ಪೇಷಂಟಿಗೆ ಒಳ್ಳೆಯದಾಗೋದು ನಮ್ಮದು ಉದ್ದೇಶ ಇದೆ. ಈಗ ಭಾಳಷ್ಟು ಜನ ಹಳ್ಳಿ ಜನ ಇರ್ತಾರೆ, ಬಡವರು ಇರ್ತಾರೆ. ಸೊ ನಾವು ಎಲ್ಲರಿಗೆ ಟ್ರೀಟ್ಮೆಂಟ್ ಕೊಡಬೇಕು ಅನ್ನೋದು ನಮ್ಮದು ಉದ್ದೇಶ. ಒಂದು ಕ್ವಾಲಿಟಿ ಕೇರ್ ಎಟ್ ಅಫೋರ್ಡೆಬಲ್ ಪ್ರೈಸ್, ಇದು ಮೋಟೋ ಇಟ್ಕೊಂಡು ನಾವು ಈ ಹಾಸ್ಪಿಟಲ್ ನಡೆಸಬೇಕು ಅಂತ ನಮ್ಮದೊಂದು ಉದ್ದೇಶ ಇದೆ. ಇನ್ನೊಂದು ಏನು ಹೇಳಬೇಕಂತಂದಿದ್ರೆ, ಈಗ ಭಾಳಷ್ಟು ಜನ ಮೊದಲು ಸೋಲಾಪುರು, ಹೈದರಾಬಾದು ಹೋಗ್ತಾಯಿದ್ರು. ಅದಕ್ಕೆ ಒಂದು ಏನು ಹೇಳಬೇಕು ಅಂತಂತಂದರೆ, ಜನರಿಗೆ ಈಗ ಹೋಗೋಕ್ಕೆ ಅವಶ್ಯಕತೆ ಇಲ್ಲ. ನಮ್ಮ ಗುಲ್ಬರ್ಗಾದಲ್ಲಿ ಟಾಪ್ ಡಾಕ್ಟರ್ಸ್, ಒಳ್ಳೆ ಕ್ವಾಲಿಫೈಡ್, ಟಾಪ್ ಕ್ವಾಲಿಟಿ ಫೆಸಿಲಿಟೀಸ್ ಎಲ್ಲ ಅವೈಲೇಬಲ್ ಇದೆ. ಮೊದಲೆಲ್ಲ ನೀವು ನೋಡ್ತಿರ್ಬೇಕ್ರಿ, ಸೋಲಾಪುರ್ ಟ್ರೈನ್ ಫುಲ್ ಹೋಗ್ತಿತ್ತು, ಟಿಕೆಟು ಇರ್ತಿದ್ದಿಲ್ಲ, ಫುಲ್ ಜನ ತುಂಬ್ಕೊಂಡು ಹೋಗ್ತಿದ್ರು. ಆದರೆ ಈಗ ಅದೇ ಪರಿಸ್ಥಿತಿ ನೋಡಿದರೆ ಇಟ್ಸ್ ಗೋಯಿಂಗ್ ಎಂಟಿ. ಯಾಕೆ ಅಂತಂತಂದಿದ್ರೆ, ದ ಕ್ವಾಲಿಟಿ ಹ್ಯಾಸ್ ಇಂಪ್ರೂವ್ಡ್. ಸೊ ನಮ್ಮದು ಅದೇ ಉದ್ದೇಶ ಇಟ್ಕೊಂಡು ವಿ ವಿಲ್ ಬಿ ಟೇಕಿಂಗ್ ಇಟ್ ಫಾರ್ವರ್ಡ್. ಈಗ ಕರೆಂಟ್ಲಿ ನೋಡಿದರೆ, ಈಗ ರಾಜ್ ಅಹಮದ್ ಸರ್ ಇದ್ದಾರೆ, ಇವರು ಮೊನ್ನೆ ಟ್ರಾನ್ಸ್ಪ್ಲಾಂಟ್ ಮಾಡಿದ್ದಾರೆ, ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡಿದ್ದಾರೆ, ವೆರಿ ಸಕ್ಸಸ್ಫುಲ್ ಆಪರೇಷನ್. ಮತ್ತು ಅರುಣ್ ಸರ್ ಇದ್ದಾರೆ, ಹಿ ಹ್ಯಾಸ್ ಟ್ರೀಟೆಡ್ ಮೆನಿ ಸರ್ಜಿಕಲ್ ಕ್ಯಾನ್ಸರ್ ಟ್ರೀಟ್ಮೆಂಟ್ ಸ್ಪೆಷಲಿಸ್ಟ್. ಅಂದರೆ ಯಾವುದೇ ಕ್ಯಾನ್ಸರ್ ಇದ್ದಿದ್ರೆ ಸರ್ಜರಿ ಮಾಡ್ತಾರೆ. ಎಲ್ಲ ಕಾಂಪ್ಲಿಕೇಟೆಡ್ ಸರ್ಜರೀಸ್ ಇದ್ದಿದ್ರೇನು ಗುಲ್ಬರ್ಗಾದಲ್ಲಿ ಆಗುತ್ತೆ. ಸೊ ಅದಕ್ಕಾಗಿ ನೀವು ಅಲ್ಲಿ ಓಡಾಡೋದು ಬೇಕಾಗಿಲ್ಲ ಅಂತ ನಮ್ಮದು ಒಂದು ಸಜೆಷನ್ ನಿಮಗೆ. ಮತ್ತು ಅದು ಬಿಟ್ಟಿದ್ರೆ ನಮ್ಮ ಹಾಸ್ಪಿಟಲಲ್ಲಿ ಎಲ್ಲ ಡಿಪಾರ್ಟ್ಮೆಂಟ್ಗಳು ಇರುತ್ತೆ. ಗೈನೆಕ್, ಪೀಡಿಯಾಟ್ರಿಕ್, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಕ್ರಿಟಿಕಲ್ ಕೇರ್, ಸರ್ಜರಿ ರಿಲೇಟೆಡ್ ಡಿಪಾರ್ಟ್ಮೆಂಟ್ಸ್. ಇದು ಸರ್ಜಿಕಲ್, ಇದು ಮೆಡಿಕಲ್ ಗ್ಯಾಸ್ಟ್ರೆಂಟಾಲಜಿಸ್ಟ್ ಡಾಕ್ಟರ್ ಶ್ರೀನಿತ್ ಪಾಟೀಲ್ ಇದ್ದಾರೆ. ಹಿ ಹ್ಯಾಸ್ ರೀಸೆಂಟ್ಲಿ ಕಂಪ್ಲೀಟೆಡ್. ಮತ್ತು ಇವರು ತುಂಬ ಒಳ್ಳೆ ಪೇಷಂಟ್ ಕೇರ್ ಕೊಡ್ತಾರೆ. ಹಿ ಹ್ಯಾಸ್ ವೆರಿ ಗುಡ್ ಸಕ್ಸಸ್ ರೇಟ್ ಆಲ್ಸೋ. ಮತ್ತು ಸಿಮಿಲರ್ಲಿ ಡಾಕ್ಟರ್ ಅನುಜ್ MS ಅಂತ, ಅವರು ಸ್ಪೈನ್ ಸರ್ಜನ್ ಇದ್ದಾರೆ. ಈಗ ನಾವು OPD ಯಲ್ಲಿ ನೋಡ್ತಾ ಇರ್ತೀವಿ, ಭಾಳಷ್ಟು ಜನ ಓಲ್ಡ್ ಏಜು, ಭಾಳಷ್ಟು ಜನ ಬೆನ್ನು ತೋರಿಸ್ತಾರೆ, ಅಲ್ಲಿ ಇಲ್ಲಿ ಏನೋ ಮೆಡಿಸಿನ್ ತೊಗೋತಾ ಹೋಗ್ತಾರೆ. ಬಟ್ ಕರೆಕ್ಟಾಗಿ ಸ್ಪೈನ್ ಸರ್ಜನಿಗೆ ತೋರಿಸಿದ್ರೆ, ಲಾಸ್ಟ್ ಮೂಮೆಂಟ್ ಬರೋಗಿಂತ ಮೊದಲೇ ಬಂದಿದ್ದರೆ ದ ಟ್ರೀಟ್ಮೆಂಟ್ ವುಡ್ ಹ್ಯಾವ್ ಬೀನ್ ಬೆಟರ್. ಪೇಷಂಟಿಗೆ ಒಳ್ಳೆ ರಿಸಲ್ಟ್ಸ್ ಬರುತ್ತೆ, ಡಿಲೇ ಮಾಡಬಾರ್ದು. ಅದಕ್ಕಾಗಿ ಇವರು ತುಂಬ ಒಳ್ಳೆ ಸ್ಪೈನ್ ಸರ್ಜನ್ ಇದ್ದಾರೆ. ಸಂಜಯ್ ಗಾಂಧಿ ಇನ್ಸ್ಟಿಟ್ಯೂಟ್ ಆಫ್ ಸ್ಪೈನ್ ಸರ್ಜರಿ ಬೆಂಗಳೂರಲ್ಲಿ ಇರೋದ್ರಲ್ಲಿ ಅಲ್ಲಿ ಫೆಲೋಶಿಪ್ ಮಾಡ್ಕೊಂಡು ಬಂದಿದ್ದಾರೆ. ಇವರು ನಮ್ಮ ಜೊತೆ ಕೂಡ್ಕೊಂಡು ವರ್ಕ್ ಮಾಡ್ತೇವೆ ನಾವು. ಮತ್ತು ಎನೆಸ್ಥೀಷಿಯಾ ಡಾಕ್ಟರ್ ರೂಪಾ ಮೇಡಮ್ ಮತ್ತು ಡಾಕ್ಟರ್ ಅಕ್ಷಯ್ RM ಅಂತ ಇದ್ದಾರೆ. ಇವರು ಕ್ರಿಟಿಕಲ್ ಕೇರ್ ಸ್ಪೆಷಲಿಸ್ಟ್. ಮತ್ತು ಎಲ್ಲ ಎಮರ್ಜೆನ್ಸೀಸ್ ಹ್ಯಾಂಡಲ್ ಮಾಡೋದಾಗಲಿ,
ಆಪರೇಷನ್ ಡ್ಯೂರಿಂಗ್ ಎಲ್ಲ ಕೇಸಸ್ ಹ್ಯಾಂಡಲ್ ಮಾಡೋದಾಗಲಿ ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್ ಇಟ್ಕೊಂಡಿದ್ದಾರೆ. ಮತ್ತು ಡಾಕ್ಟರ್ ಬಸವರಾಜ್ ಸರ್ ಇದ್ದಾರೆ, ಜನರಲ್ ಸರ್ಜನ್. ಈಸ್ ಅ ವೆರಿ ಗುಡ್ ಸರ್ಜನ್. ಎಲ್ಲ ಕಾಂಪ್ಲಿಕೇಟೆಡ್ ಕೇಸಸ್ಸು ಅವ್ರು ಮಾಡ್ತಾ ಇದ್ದಾರೆ. ಸೊ ಈ ಥರ ನಾವು ಒಂದು ಟೀಮ್ ಇಟ್ಕೊಂಡು ಒಂದು ಒಳ್ಳೆಯ ಉದ್ದೇಶ ಇಟ್ಕೊಂಡು ಈ ಹಾಸ್ಪಿಟಲ್ ಸ್ಟಾರ್ಟ್ ಮಾಡಬೇಕು ಅಂತ ನಮ್ಮದೊಂದು ಉದ್ದೇಶ ಇದೆ. ಸೊ ಇದರಿಂದ ನಮ್ಮದು ಓಪನಿಂಗ್ ಸೆರೆಮನಿ ಬಂದು 7ನೇ ಏಪ್ರಿಲ್. ನಾವು ಎಲ್ಲರಿಗೆ ವಿನಂತಿ, ಪ್ಲೀಸ್ ದಯವಿಟ್ಟು ಬನ್ನಿ, ಒಂದು ಸರಿ ಫೆಸಿಲಿಟೀಸ್ ನೋಡಿ. ನಿಮ್ದು ಏನಾದರೂ ಇದ್ದಿದ್ರೆ, ನಿಮ್ಮ ಕಡೆಯಿಂದ ಸಜೆಷನ್ ಆಗಿದ್ರೇನು ಕೊಡ್ಬೋದು. ಈ ಥರ ಇದ್ದಿದ್ರೆ ಏನು, ಈ ಥರ ಇದ್ದಿದ್ರೆ ಏನಂತೂ ವಿ ವಿಲ್ ಟೇಕ್ ಇನ್ ಟು ದಟ್ ಕನ್ಸಿಡ್ರೇಷನ್. ಮತ್ತು ಇದು 7th ಓಪನಿಂಗ್ ಆದಮೇಲೆ ಏಪ್ರಿಲ್ 8, ಏಪ್ರಿಲ್ 9 ನಾವು ಫ್ರೀ ಹೆಲ್ತ್ ಚೆಕಪ್ ಅಂತ ಇಟ್ಟಿದ್ದೇವೆ. ಸೊ ಫ್ರೀಯಲ್ಲಿ ವಿ ವಿಲ್ ಗಿವ್ ಮೆಡಿಸಿನ್ಸ್, ಡಾಕ್ಟರ್ಸ್ ಫ್ರೀಯಾಗಿ ನೋಡ್ತೇವೆ. ನಾವು ಏನೇ ಟ್ರೀಟ್ಮೆಂಟ್ ಇದ್ದಿದ್ರೇನು, ಇನ್ ಕೇಸ್ ಸರ್ಜರಿ ಏನಾದರೂ ಬೇಕಾಗಿದ್ರೇನು ವಿ ವಿಲ್ ಟ್ರೈ ಟು ಮೇಕ್ ಇಟ್ ಒಂದು ಡಿಸ್ಕೌಂಟೆಡ್ ರೇಟಲ್ಲಿ ನಾವು ಅವರಿಗೆ ಸರ್ಜರಿ ಮಾಡಿಸ್ಬೇಕು ಅಂತ ಅನ್ನೋದು ನಮ್ಮದೊಂದು ಉದ್ದೇಶ ಇದೆ. ಮತ್ತು ಇದು ಬಿಟ್ಟಿದ್ದರೆ ನಿಮ್ಮ ಕಡೆಯಿಂದ ಏನೇ ಸಜೆಷನ್ ಇರಲಿ, ನಮ್ಮದು ಪ್ರಯಾರಿಟಿ ಈಸ್ ಪೇಷಂಟ್ ಕೇರ್. ಅದು ಬಿಟ್ಟಿದ್ರೆ ಏನೂ ಬೇರೆದಿಲ್ಲ. ಸೊ ಇದು ಪ್ರಯಾರಿಟಿ ಇಟ್ಕೊಂಡು ವಿ ವಾಂಟ್ ಟು ಬಿ ದ ಬೆಸ್ಟ್ ಪೀಪಲ್ಸ್ ಚಾಯ್ಸ್ ಆಫ್ ಹಾಸ್ಪಿಟಲ್ ಇನ್ ಗುಲ್ಬರ್ಗಾ. ಸೊ ಈ 2 ಮಾತುಗಳಿಂದ ನನ್ನ ಮಾತು ಮುಗಿಸ್ತೇನೆ. ಎಲ್ರಿಗೂ ಧನ್ಯವಾದಗಳು. ಮತ್ತು ಇಲ್ಲಿ ಬೇರೆ ಡಿಪಾರ್ಟ್ಮೆಂಟ್ ಆಗಿದ್ರೇನು, ಲೈಕ್ ಟ್ರಾಮಾ, ಕ್ರಿಟಿಕಲ್ ಕೇರ್, ನ್ಯೂರೋ ಸರ್ಜರಿ, ಇವೆಲ್ಲ ಡಿಪಾರ್ಟ್ಮೆಂಟ್ಸು ನಮ್ಮ ಹತ್ರ ಇದೆ. ಇವತ್ತು ಸರಿಂದ ಒಂದು ಸರ್ಜರಿ ಇತ್ತು, ಸೊ ಅದ್ರ ಸಲುವಾಗಿ ಬರೋಕ್ಕಾಗಲಿಲ್ಲ ಸರ್ ಮೀಟಿಂಗಿಗೆ. ಬಟ್ ವಿ ವಿಲ್ ಬಿ ಗಿವಿಂಗ್ ಟಾಪ್ ಕೇರ್ ಇನ್ ಟ್ರಾಮಾ ಆಲ್ಸೋ. ಸೊ ಈ 2 ಮಾತುಗಳಿಂದ ನನ್ನ ಮಾತು ಮುಗಿಸ್ತೇನೆ. ತುಂಬ ಬಿಸಿಲಿದೆ, ಜಾಸ್ತಿ ಓಡಾಡಬೇಡಿ, ಚೆನ್ನಾಗಿ ನೀರು ಕುಡೀರಿ. ಇವೆರಡು ಮಾತುಗಳಿಂದ ನನ್ನ ಮಾತು ಮುಗಿಸ್ತೇನೆ. ಧನ್ಯವಾದಗಳು. ಏನು ರೀ ಸರ್? ಸರ್ ನಾವು ನಿಮಗೆ ಟೈಮ್ ಕೇಳಿದ್ದು, ನೀವೇ ನಮಗೆ ಈ ಟೈಮ್ ಕೊಟ್ಟಿದ್ದು ಸರ್. ಸರ್ ಇದ್ರ ಸಲುವಾಗಿ ನಾವು ಎಲ್ರಿಗೆ ನೀರು ಕೊಡಬೇಕಂತ, ಎಲ್ರಿಗೆ ನೀರು ಕೊಡೋಪ್ಪ. ಸರ್ ಇದು 40 ಬೆಡೆಡ್ ಹಾಸ್ಪಿಟಲ್ ಆಗುತ್ತೆ ಸರ್. ಸರ್ ಡಾಕ್ಟರ್ ಪ್ರಶಾಂತ್ ಮಾಲಿ ಅಂತ. ಏನು ಸರ್? ಬಂದೂಕು ಹಿಡಿದು ರೀಲ್ಸ್ ಮಾಡಿದವರ ವಿರುದ್ಧ ವಾಡಿ ಪಟ್ಟಣದ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ನಕಲಿ ಬಂದೂಕು ಹಿಡಿದು ಸಾಮಾಜಿಕ ಜಾಲತಾಣದಲ್ಲಿ ರೀಲ್ಸ್ ಹರಿಬಿಟ್ಟು ಸಮಾಜದಲ್ಲಿ ಅಶಾಂತಿ ಸೃಷ್ಟಿಸಲು ಯತ್ನಿಸಿದ ಚಿತ್ತಾಪುರ ತಾಲೂಕಿನ ವಾಡಿ ಪಟ್ಟಣದ ಮೊಹಮ್ಮದ್ ಅಜ್ಮಲ್ ಶೇಖ್ 27 ವಯಸ್ಸು, ದೀಪಕ್ ಚೌಹಾಣ್ 23 ವಯಸ್ಸು ವಿರುದ್ಧ ವಾಡಿ ಪಟ್ಟಣದಲ್ಲಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿ ಅವರಲ್ಲಿದ್ದ ನಕಲಿ ಬಂದೂಕು ಜಪ್ತಿ ಮಾಡಿಕೊಳ್ಳಲಾಗಿದೆ. ಸಾರ್ವಜನಿಕರು ನಕಲಿ ಪಿಸ್ತೂಲ್, ಮಾರಕಾಸ್ತ್ರ ಹಿಡಿದು ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟು ಜನರಲ್ಲಿ ಭಯ ಮೂಡಿಸುವಂಥ ಕೆಲಸ ಮಾಡಬೇಡಿ. ಇಂಥ ಘಟನೆ ಮರುಕಳಿಸಿದರೆ ಕಾನೂನು ಕ್ರಮ ಜರುಗಿಸಲಾಗುವುದು ಎಂದು ಪೊಲೀಸರು ಎಚ್ಚರಿಕೆ ನೀಡಿದ್ದಾರೆ. ಪೊಲೀಸರ ಸೋಗಿನಲ್ಲಿ ಚಿನ್ನಾಭರಣದ ವ್ಯಾಪಾರಿಯಿಂದ ಸುಲಿಗೆ ನಡೆಸಿದ್ದ ಖದೀಮರ ಹೆಡೆಮೂರಿ ಕಟ್ಟುವಲ್ಲಿ ಬೀದರ್ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಹೈದರಾಬಾದ್ನಿಂದ ಮುಂಬೈಗೆ ಚಿನ್ನಾಭರಣದ ವ್ಯಾಪಾರಿ ಯುವಕನಿಗೆ ಚಿನ್ನಾಭರಣ ತರಲು ಕಳುಹಿಸಿರುತ್ತಾನೆ. ಈ ಬಗ್ಗೆ ಖಚಿತ ಮಾಹಿತಿ ಹೊಂದಿದ ಖದೀಮರು ಪೊಲೀಸ್ ಯೂನಿಫಾರ್ಮ್ನಲ್ಲಿ ಬಂದು ದಾಖಲೆ ಇಲ್ಲದೆ ಇಷ್ಟೊಂದು ಹಣ ಎಲ್ಲಿಗೆ ತೆಗೆದುಕೊಂಡು ಹೋಗುತ್ತಿದೆಯಾ ಎಂದು ಯುವಕನಿಗೆ ಬೆದರಿಸಿ ಹಣ ದೋಚಿರುವಂಥ ಪ್ರಕರಣವನ್ನು ಕೇವಲ 72 ಗಂಟೆಯಲ್ಲಿ ಪೊಲೀಸರು ಪತ್ತೆ ಹಚ್ಚಿ 3 ಆರೋಪಿಗಳನ್ನು ಬಂಧಿಸಿದ್ದಾರೆ ಎಂದು ಬೀದರ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ಹಂಚಿಕೊಂಡಿದ್ದಾರೆ. ಬಂಧಿತ ಆರೋಪಿಗಳಿಂದ ಮೊಬೈಲ್ ಫೋನ್ಗಳು, ವಿದೇಶಿ ಕರೆನ್ಸಿ ವಶಕ್ಕೆ ಪಡೆಯಲಾಗಿದೆ. ಓರ್ವ ಆರೋಪಿಯ ಪತ್ನಿ ಪೊಲೀಸ್ ಇಲಾಖೆಯಲ್ಲಿ ತರಬೇತಿ ಪಡೆಯುತ್ತಿರುವ ಹಿನ್ನೆಲೆಯಲ್ಲಿ ಪೊಲೀಸ್ ಯೂನಿಫಾರ್ಮ್ ಬಗ್ಗೆ ಮಾಹಿತಿ ಹೊಂದಿದ ಆರೋಪಿ 2 ಜೊತೆ ಯೂನಿಫಾರ್ಮ್ ತರಿಸಿಕೊಂಡಿದ್ದ ಆರೋಪಿಗಳು 2 ವಾಕಿಟಾಕಿ ಕೂಡ ಹೊಂದಿದ್ದರು. ಪ್ರಕರಣದಲ್ಲಿ ಭಾಗಿಯಾಗಿದ್ದ 4 ಆರೋಪಿಗಳಲ್ಲಿ 3 ಬಂಧಿಸಲಾಗಿದೆ. ಓರ್ವ ಆರೋಪಿ ಪರಾರಿಯಾಗಿದ್ದು ಶೋಧ ಕಾರ್ಯ ನಡೆಯುತ್ತಿದೆ. ಎಸ್ಪಿ ಮಾಹಿತಿ ನೀಡಿದ್ದಾರೆ. ಇನ್ನು ಜಿಲ್ಲೆಯ ಬೀದರ್, ಹುಮನಾಬಾದ್, ಬಾಲ್ಕಿ, ಬಸವ ಕಲ್ಯಾಣ 16 ಪೊಲೀಸ್ ಠಾಣೆಗಳಲ್ಲಿ ದಾಖಲಾದ 31 ಪ್ರಕರಣಗಳನ್ನು ಪೊಲೀಸರು ಭೇದಿಸಿ ಒಟ್ಟು 67,29,800 ರೂಪಾಯಿ ಬೆಲೆಯುಳ್ಳ ಸ್ವತ್ತನ್ನು ಜಪ್ತಿ ಮಾಡಿ 37 ಜನ ಆರೋಪಿಗಳನ್ನು ಬಂಧಿಸಿದ್ದಾರೆ. ಇದರಲ್ಲಿ ಪ್ರಮುಖವಾಗಿ 25 ಲಕ್ಷಕ್ಕೂ ಅಧಿಕ ಮೌಲ್ಯದ ರೈತರ ಜಾನುವಾರುಗಳು, ಎಮ್ಮೆ, ಎತ್ತು, ಆಕಳು ಕಳ್ಳತನ ಮಾಡಿದ ಖದೀಮರು, ಅಮೆರಿಕನ್ ಡಾಲರ್, ಬೈಕ್ ಕಳ್ಳರು, ತಾಮ್ರದ ಪಾತ್ರೆಗಳು, ಮೊಬೈಲ್ ಕಳ್ಳತನ ಸೇರಿದಂತೆ ವಿವಿಧ ಕಳ್ಳತನ ಪ್ರಕರಣಗಳು ಪೊಲೀಸರು ಭೇದಿಸಿದ್ದಾರೆ. ಎಲ್ಲ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದ ಪೊಲೀಸ್ ಅಧಿಕಾರಿಗಳು, ಸಿಬ್ಬಂದಿಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಚನ್ನಬಸವನ್ SL ಪ್ರಶಂಸನಾ ಪತ್ರ ನೀಡಿ ಗೌರವಿಸಿದ್ದಾರೆ. ಪ್ರಕರಣಗಳಲ್ಲಿ 32 ಜನ ಆರೋಪಿಗಳನ್ನು ದಸ್ತಗಿರಿ ಮಾಡುವುದರ ಮೂಲಕ ಒಟ್ಟು 65,29,800 ಮೌಲ್ಯದ ವಸ್ತುಗಳನ್ನು, ಜಾನುವಾರುಗಳನ್ನು, ವಾಹನಗಳನ್ನು, ಕರೆನ್ಸಿ, ವಿದೇಶಿ ಕರೆನ್ಸಿಗಳನ್ನು ಕೂಡ ಏನಂತಂದರೆ ಇಲ್ಲಿ ಜಪ್ತು ಮಾಡಲಾಗಿದೆ. ಇದರಲ್ಲಿ ಪ್ರಮುಖವಾಗಿ ಬಾಲ್ಕಿ
ಸಬ್ ಡಿವಿಷನ್ನಲ್ಲಿಯ ಒಟ್ಟು ಜಾನುವಾರುಗಳು 20 ಎಮ್ಮೆ ಕಳ್ಳತನ, 1 ಆಕಳು ಮತ್ತು 8 ಎತ್ತು ಕಳ್ಳತನದ ಪ್ರಕರಣಗಳನ್ನು ಪತ್ತೆ ಮಾಡಲಾಗಿದೆ. ಇದರಲ್ಲಿ ಒಟ್ಟು 30 ಜಾನುವಾರುಗಳನ್ನು ಇಲ್ಲಿ ಪತ್ತೆ ಮಾಡಿ ವಾರಸುದಾರರಾದಂತಹ ರೈತರಿಗೆ ಅವುಗಳನ್ನು ಕೊಡಲಾಗಿದೆ. ಇದರಲ್ಲಿ ಎರಡನೇ ಇನ್ನೊಂದು ಪ್ರಮುಖ ಪ್ರಕರಣ ಅಂದರೆ ಇತ್ತೀಚೆಗೆ ಕಳೆದ 3 ದಿನಗಳ ಹಿಂದೆ ಬಸವ ಕಲ್ಯಾಣ ಟೌನ್ ಪೊಲೀಸ್ ಠಾಣೆಗೆ ಸಂಬಂಧಪಟ್ಟಂತೆ ಹೈದರಾಬಾದ್ನ ಬಂಗಾರದ ವ್ಯಾಪಾರಿಯೊಬ್ಬರು ಒಬ್ಬ ಯುವಕನ ಮುಖಾಂತರ ಜಾಗ್ವಾರ್ ಅನ್ನುವಂತಹ ಒಂದು ಏನು ನೈಟ್ ಬಸ್ ಸರ್ವಿಸ್ ಇದೆ, ಅದರಲ್ಲಿ ಮುಂಬೈಗೆ ಹಣವನ್ನು ಕೊಟ್ಟು ಕಳಿಸಿರ್ತಾರೆ. ಅವರು ಅಲ್ಲಿ ಹೋಗಿ ಜ್ಯುವೆಲರಿಗಳನ್ನು ತೆಗೆದುಕೊಂಡು ಬರುವಂತಹ ಒಂದು ವಹಿವಾಟು ಅವ್ರದ್ದು ನಡ್ಕೊಂಡಿರ್ತದೆ. ಈ ಸಂದರ್ಭದಲ್ಲಿ ಆ ಒಂದು ನೈಟ್ ಬಸ್ ಏನಿದೆ ನಮ್ಮ ಬಸವ ಕಲ್ಯಾಣ ಟೌನ್ ವ್ಯಾಪ್ತಿಯಲ್ಲಿ ಬರುವಂತಹ ಒಂದು ಪೆಟ್ರೋಲ್ ಬಂಕ್ ಬಳಿ ಫ್ಯೂಯಲ್ನ ರೀಫ್ಯೂಯಲ್ ಮಾಡಿಸೋದಕ್ಕೋಸ್ಕರ ನಿಲ್ಲಿಸಿದಾಗ ಆ ಹುಡುಗ ಕೆಳಗಡೆ ಇಳಿದು ವಾಶ್ರೂಮ್ ಹೋಗಿ ತಿರ್ಗಾ ಮತ್ತೆ ವಾಪಸ್ ಬಂದು ಒಳಗಡೆ ಇರ್ತಾರೆ. ಮುಂದೆ ಬಸ್ಸನ್ನು ಒಂದು 100 ಮೀಟರ್ಗಳಷ್ಟು ಮುಂದೆ ಹೋದಾಗ ಇಬ್ಬರು ವ್ಯಕ್ತಿಗಳು ಬಂದು ಅದನ್ನು ತಡೆದು ಅವರು ಪೊಲೀಸ್ ಯೂನಿಫಾರ್ಮ್ನ ಧರಿಸಿರೋದ್ರಿಂದ ತಾವು ಪೊಲೀಸ್ ಅಧಿಕಾರಿಗಳು ಅಂಥೇಳಿ ಸುಳ್ಳು ಹೇಳಿ ಒಳಗಡೆ ಹೋಗಿ ಆ ಹುಡುಗನನ್ನು ಕೆಳಗಡೆ ಕರೆಸಿ, ನೀವು ಏನಂದರೆ ಹೆಚ್ಚಿನ ಹಣವನ್ನು ಕೊಂಡೊಯ್ತಾ ಇದ್ದೀರಾ, ಇದಕ್ಕೆ ಯಾವುದೂ ದಾಖಲಾತಿಗಳಿಲ್ಲ ಅಂಥೇಳಿ ಆ ಹಣವನ್ನು ಅವನಿಂದ ಸುಲಿಗೆ ಮಾಡಿಕೊಂಡು ಹೋಗಿರ್ತಾರೆ. ಈ ಪ್ರಕರಣವನ್ನು ನಾವು ಭಾಳ ಗಂಭೀರವಾಗಿ ಪರಿಗಣಿಸಿ, ಯಾಕೆ ಅಂದರೆ ಇದರಲ್ಲಿ ಪೊಲೀಸ್ ಯೂನಿಫಾರ್ಮ್ನ ಬಳಸಿ ಏನಂತಾರೆ ಈ ಥರ ಒಂದು ಅಪರಾಧ ಎಸಗಿದ್ರಿಂದಾಗಿ ಈ ಪ್ರಕರಣವನ್ನು ಬಹಳ ಗಂಭೀರವಾಗಿ ನಾವು ಪರಿಗಣಿಸಿದ್ವಿ. ಮೊದಲಿಗೆ ಏನಂದರೆ ಕಂಪ್ಲೇನೆಂಟ್ ಅವರು ಕೇವಲ 80,000 ರೂಪಾಯಿ ಅಂಥೇಳಿ ಅವರು ಅಲ್ಲಿ ಹೇಳಿಕೆ ನೀಡಿರ್ತಾರೆ. ಯಾಕೆ ಅಂತಂದರೆ ಅದರಲ್ಲಿ ಅವರು ವಿದೇಶಿ ಕರೆನ್ಸಿಗಳನ್ನ ಕೂಡ ಏನಂದರೆ ತೆಗೆದುಕೊಂಡು ಹೋಗ್ತಾ ಇರ್ತಾರೆ. ಸೊ ಅದು ಆಮೇಲೆ ಅವರು ಮುಂದುವರೆದ ಹೇಳಿಕೆ ನೀಡಿದ ಮೇರೆಗೆ ಆಮೇಲೆ ನಮ್ಮ ತಂಡ ಏನಿದೆ ಈ ಸಂದರ್ಭದಲ್ಲಿ ಅಲ್ಲಿ ಇರುವಂತಹ ಟೋಲ್ ಏನು CCTV ಫುಟೇಜಸ್ ಇತ್ತು, ಜೊತೆಗೆ ಬೇರೆ ಬೇರೆ ರೀತಿಯಾದಂತಹ ಟೆಕ್ನಿಕಲ್ ಅನಾಲಿಸಿಸ್ನ ಮಾಡೋದ್ರ ಮೂಲಕ ಇಲ್ಲಿಗೆ ಆನ್ ಸ್ಪಾಟ್ ನ್ಯೂಸ್ ಮುಕ್ತಾಯ. ನೀವು ಕೂಡ ಕಣ್ಣಿನ ಸಮಸ್ಯೆ ಎದುರಿಸುತ್ತಿದ್ದೀರಾ? ಎಲ್ಲಿ ಚಿಕಿತ್ಸೆ ಪಡೆಯಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಮತ್ಯಾಕೆ ತಡ? ದೃಷ್ಟಿ ಐ ಆಸ್ಪತ್ರೆ ಕಲಬುರಗಿಗೆ ಭೇಟಿ ನೀಡಿ. ಖ್ಯಾತ ಅನುಭವಿ ವೈದ್ಯರಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ಕಣ್ಣಿನ ಪರೀಕ್ಷೆ, ಹೊಲಿಗೆ ರಹಿತ ಶಸ್ತ್ರಚಿಕಿತ್ಸೆ, ಪೊರೆ ಆಪರೇಷನ್, ಲೇಸರ್ ಇಂಜೆಕ್ಷನ್ ರಹಿತ ಶಸ್ತ್ರಚಿಕಿತ್ಸೆ, ಸಕ್ಕರೆ ಕಾಯಿಲೆ ಇರುವವರಿಗೆ ಲೇಸರ್ ಚಿಕಿತ್ಸೆ, ದೂರದೃಷ್ಟಿ ದೋಷ ಹಾಗೂ ಸಮೀಪ ದೃಷ್ಟಿ ದೋಷದ ಸಮಸ್ಯೆಗೆ ಸೂಕ್ತ ಪರಿಹಾರ, ಕನ್ನಡಕದ ಸೌಲಭ್ಯ, ಕಾಂಟ್ಯಾಕ್ಟ್ ಲೆನ್ಸ್ ಅಳವಡಿಕೆ, ಇಷ್ಟೆಲ್ಲ ಸೌಲಭ್ಯ ಒಂದೇ ಸೂರಿನಡಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಗಚ್ಚಿನ್ ಮನಿ ಟವರ್, ಬಿಗ್ ಬಜಾರ್ ಮುಂದುಗಡೆ, ಜಗತ್ ಸರ್ಕಲ್, ಕಲಬುರಗಿ. ಫೋನ್ ನಂಬರ್ 7899328915. ನವಜೀವನ ಬ್ಲಡ್ ಸೆಂಟರ್ ಕಲಬುರಗಿ. ಕಲಬುರಗಿ ಜಿಲ್ಲೆಯ ಬೃಹತ್ ಬ್ಲಡ್ ಬ್ಯಾಂಕ್ ನವಜೀವನ ಬ್ಲಡ್ ಸೆಂಟರ್ ನಲ್ಲಿ ಎಲ್ಲಾ ಗ್ರೂಪ್ ನ ರಕ್ತದ ಜೊತೆಗೆ SDP, PRP, RDP, FFP, ಪ್ಲೇಟ್ಲೆಟ್ಸ್ 24x7 ಲಭ್ಯ. ಕಲಬುರಗಿ ಜಿಲ್ಲೆಯ ಎಲ್ಲ ಆಸ್ಪತ್ರೆಯ ಬಾಗಿಲಿಗೆ ತುರ್ತು ಸೇವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಓಲ್ಡ್ RTO ಕಚೇರಿ, ASM ಆಸ್ಪತ್ರೆ ಹತ್ತಿರ, ಕಲಬುರಗಿ. ಮೊಬೈಲ್ ನಂಬರ್ 8147979645 ಮತ್ತು 08472240066 24066. ಮದುವೆಯ ಸಂಭ್ರಮದ ಚಿತ್ತಾರದ ಸೀರೆಗಳು
ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗಾ. ನೀವು ರಾತ್ರಿ ಹೊತ್ತು ಕುಟುಂಬದ ಸದಸ್ಯರ ಜೊತೆ ಅಥವಾ ಸ್ನೇಹಿತರ ಜೊತೆ ಎಲ್ಲಾದ್ರೂ ಊಟಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಕಲಬುರಗಿಯಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವ ಫೋರ್ಟ್ ವ್ಯೂ ಹೋಟೆಲ್ಗೆ ಒಮ್ಮೆ ಭೇಟಿ ನೀಡಿ. ಹೆರಿಟೇಜ್ ಇನ್ ಹೋಟೆಲ್ನ ಓಪನ್ ಟೆರೆಸ್ ಮೇಲೆ ಬೆಂಗಳೂರು, ದೆಹಲಿ ಮಾದರಿಯಲ್ಲಿನ ಸುಂದರ ಆಕರ್ಷಣೆ ಇಲ್ಲಿ ಕಾಣಬಹುದು. ನುರಿತ ಕುಕ್ಗಳಿಂದ ರುಚಿಕರವಾದ ಸ್ವಾದಿಷ್ಟ ಆಹಾರ ಇಲ್ಲಿ ಲಭ್ಯ. ತಣ್ಣನೆಯ ಗಾಳಿ, ತುಂತುರು ನೀರಿನ ಸೌಂಡ್ ಜೊತೆ ಕಲರ್ಫುಲ್ ಲೈಟಿಂಗ್ ನಲ್ಲಿ, ಲೈಟ್ ಮ್ಯೂಸಿಕ್ ನಲ್ಲಿ ಕಲಬುರಗಿಯ ಫೋರ್ಟ್ ಸೇರಿದಂತೆ ಕಲಬುರಗಿ ನಗರವನ್ನ ವೀಕ್ಷಿಸುತ್ತಾ ನಿಮ್ಮ ಕುಟುಂಬದವರ ಜೊತೆ ಅಥವಾ ಸ್ನೇಹಿತರ ಜೊತೆ ಊಟ ಸವಿಯಬಹುದು. ಜೊತೆಗೆ ಇಲ್ಲಿ ಬರ್ತ್ಡೇ ಪಾರ್ಟಿ ಸೇರಿದಂತೆ ಸಣ್ಣ ಪುಟ್ಟ ಪಾರ್ಟಿ ಮಾಡಲು ಎಲ್ಲಾ ರೀತಿಯ ಸೌಲಭ್ಯಗಳು ಉಂಟು. ಹೋಟೆಲ್ನ ಸಮಯ ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಫೋರ್ಟ್ ವ್ಯೂ ಹೋಟೆಲ್, ಹೆರಿಟೇಜ್ ಇನ್ ಮೇಲುಗಡೆ, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9036235555. ನಿಮ್ಮ ಕುಟುಂಬದ ಮದುವೆ ಪಾರ್ಟಿ, ಬರ್ತ್ಡೇ ಪಾರ್ಟಿಗೆ ಸುಂದರವಾದ ಎಲ್ಲಾ ಸೌಲಭ್ಯವುಳ್ಳ ಸ್ಥಳ ವೀಕ್ಷಿಸುತ್ತಿದ್ದೀರಾ? ಹಾಗಾದ್ರೆ ಚಿಂತೆ ಬಿಡಿ. ಕಲಬುರಗಿಯ ಆಳಂದ್ ರಸ್ತೆಯ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್ಗೆ ಒಮ್ಮೆ ಭೇಟಿ ನೀಡಿ. ಹೌದು, ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಸಭೆ ಸಮಾರಂಭ ನಡೆಸಲು ಸೆಮಿನಾರ್ ಹಾಲ್, ಬರ್ತ್ಡೇ ಪಾರ್ಟಿ, ವೆಡ್ಡಿಂಗ್ ರಿಸೆಪ್ಷನ್, ಗೆಟ್ ಟುಗೆದರ್ ಪಾರ್ಟಿಗಳು ಸೇರಿದಂತೆ ಎಲ್ಲ ಪಾರ್ಟಿಗಳು ಮಾಡಲು ವಿಶಾಲ ಹಾಗೂ ಎಲ್ಲ ಸೌಲಭ್ಯವುಳ್ಳ ಹೈಟೆಕ್ ಹಾಲ್, ಸ್ವಿಮ್ಮಿಂಗ್ ಪೂಲ್, ಫ್ಯಾಮಿಲಿ ರೆಸ್ಟೋರೆಂಟ್, ಬಾರ್ ಅಂಡ್ ರೆಸ್ಟೋರೆಂಟ್, ಮಕ್ಕಳಿಗೆ ಆಟವಾಡಲು ಕಿಡ್ಸ್ ಗೇಮ್, ಸುಸಜ್ಜಿತ ಹಾಗೂ ಸುಂದರವಾದ ಶೂಟ್ ರೂಮ್, ವಿಭಿನ್ನ ಹಾಗೂ ಸ್ವಾದಭರಿತ ಕ್ಯಾಂಟಿನೇಟರ್ ತಿಂಡಿಗಳು, ಜಾಗಿಂಗ್ ಟ್ರ್ಯಾಕ್, ಜಿಮ್ ಸೇರಿದಂತೆ ಎಲ್ಲಾ ಸೌಲಭ್ಯಗಳು ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್, ಕೆರೆ ಬೋಸ್ಕಾ ಹತ್ತಿರ, ಆಳಂದ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9490295555 7406215555. ಕಲಬುರಗಿ ಜಿಲ್ಲೆಗೆ ಪ್ರವಾಸ ಮಾಡ್ತಾ ಇದ್ದೀರಾ? ಅಲ್ಲಿ ಯಾವ ಹೋಟೆಲ್ನಲ್ಲಿ ಉಳಿದುಕೊಳ್ಳಬೇಕು ಎಂದು ಯೋಚಿಸ್ತಾ ಇದ್ದೀರಾ? ಹಾಗಾದ್ರೆ ಚಿಂತೆ ಯಾಕೆ? ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೆರಿಟೇಜ್ ಇನ್ ಹೋಟೆಲ್ನಲ್ಲಿ ಉಳಿದುಕೊಳ್ಳಲು ಸೌಲಭ್ಯ ಉಂಟು. ಜೊತೆಗೆ ಇಲ್ಲಿ ಅತ್ಯಾಧುನಿಕ ಸೌಲಭ್ಯವುಳ್ಳ ಡಿಲೆಕ್ಸ್ ರೂಮ್ಗಳು ಲಭ್ಯವಿದ್ದು ದಿನದ 24 ಗಂಟೆ ವೈಫೈ ಸೌಲಭ್ಯ ಕೂಡ ನೀಡಲಾಗಿದೆ. ಎಲ್ಲಾ ತರಹದ ಸೌಲಭ್ಯ ಕೂಡ ನೀಡಲಾಗುತ್ತಿದೆ. ರೆಸ್ಟೋರೆಂಟ್ ಸೌಲಭ್ಯದ ಜೊತೆಗೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹೆರಿಟೇಜ್ ಇನ್ ಹೋಟೆಲ್, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9702205555. ಪಿಯುಸಿ ಆದ್ಮೇಲೆ ಏನ್ ಮಾಡೋದು? ಯಾವ ಕೋರ್ಸ್ ಮಾಡಿದ್ರೆ ಉತ್ತಮ? ನಮ್ಮದು ಪದವಿ ಮುಗಿದಿದೆ, ಆದ್ರೆ ಒಳ್ಳೆ ಸಂಬಳದ ಕೆಲಸ ಸಿಗ್ತಿಲ್ಲ. ಉತ್ತಮ ಕೆಲಸ ಸಿಕ್ಕರೂ ಯೋಗ್ಯ ಸಂಬಳ ಇಲ್ಲ. ಕೆಲವೆಡೆ ಯೋಗ್ಯ ಸಂಬಳ ಸಿಕ್ಕರೂ ಮಾಡುವ ಕೆಲಸದಲ್ಲಿ ತೃಪ್ತಿ ಇಲ್ಲ. ಇದಕ್ಕೆ ಏನ್ ಮಾಡೋದು? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಆಪ್ಟೆಕ್ ಏವಿಯೇಷನ್ ಇನ್ಸ್ಟಿಟ್ಯೂಟ್. ನಿಮ್ಮ ಪಿಯುಸಿ ಅಥವಾ ಡಿಗ್ರಿ ಆದ್ಮೇಲೆ ಗಗನಸಖಿ ಅಥವಾ ಏರ್ ಟ್ರಾವೆಲ್ ಕ್ರೂಸ್ ತರಬೇತಿ ನೀಡಲಾಗುತ್ತೆ. ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಇಲ್ಲಿ ವೈಯಕ್ತಿಕ ಆಸಕ್ತಿಯಿಂದ ಪಾಠ ಮಾಡಲಾಗುತ್ತೆ. ಪ್ರತಿಯೊಂದು ವಿಷಯವನ್ನ ಪ್ರಯೋಗಾತ್ಮಕವಾಗಿ ತೋರಿಸಿಕೊಡಲಾಗುತ್ತೆ. ಈ ಸಂಸ್ಥೆಯಲ್ಲಿ ಮಕ್ಕಳ ಪರ್ಸನಾಲಿಟಿ ಡೆವಲಪ್ಮೆಂಟ್, ಮಾತನಾಡುವ ಶೈಲಿ, ಕೌಶಲ್ಯ ತರಬೇತಿ, ಗ್ರೂಮಿಂಗ್ ಅಂದ್ರೆ ಗಗನಸಖಿಯರು ಯಾವ ರೀತಿ ತಯಾರಾಗಬೇಕು ಅಂತ ತರಬೇತಿ ನೀಡುವುದಕ್ಕಾಗಿ ಪ್ರತ್ಯೇಕ ಕೊಠಡಿ ಹಾಗೂ ವಿಮಾನಯಾನದ ತದ್ರೂಪಿ ಸೃಷ್ಟಿಯ ಮೂಲಕ ವಿದ್ಯಾರ್ಥಿಗಳಿಗೆ ತರಬೇತಿ ನೀಡಲಾಗುತ್ತೆ. ನಿಮ್ಮ ಮಕ್ಕಳು ಒಳ್ಳೆಯ ಕೆಲಸ ಮತ್ತು ಉತ್ತಮ ಸಂಬಳ ಹಾಗೂ ಗೌರವಯುತವಾದ ಸ್ಥಾನದಲ್ಲಿ ಇರುವುದು ನಿಮ್ಮ ಆಸೆಯಾಗಿದ್ರೆ ತಡಮಾಡದೆ ಕರೆ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ಪಡೆಯಿರಿ. ಆಪ್ಟೆಕ್ ಏವಿಯೇಷನ್ ಅಂಡ್ ಹಾಸ್ಪಿಟಾಲಿಟಿ ಅಕಾಡೆಮಿ, ಗೊಂದಳಿ ಗಲ್ಲಿ ಕಾರ್ನರ್, ಎಬೋ ಯೂನಿಯನ್ ಬ್ಯಾಂಕ್, ಸಮಾಡೇಬಿ ಗಲ್ಲಿ ರೋಡ್, ಬೆಳಗಾವಿ 590001.
Mobile number 761-930-3873, 973-132-1173 and 0831-421-3873.